ಬ್ಲಾಕ್ ಬಾಕ್ಸ್ ಟೈಪ್ ಇದೇ ತತ್ತಿ ತೋರಿಸಿ ಹಾ ಹಾ ಆ ಟೈಪ್ ಆ ಮಾಡ್ತಾರೆ. ಟೈಪ್ ತಯಾರು ಮಾಡಿ ಬಂದ್ ಕರಿಂದ ಪ್ರೇಮದಾಗ ಹಾಕೊಂಡು ಪ್ರೇಮದಾಗ ಒಂದ್ ಮ್ಯಾಲ ಟಿಶ್ಯೂ ಪೇಪರ್ ಮುಚ್ಕೊಂಡು ಹಾ ಮತ್ತ ಮ್ಯಾಲ ಕರಿ ಬಟ್ಟೆ ಅರಿಬೆ ಸುತ್ಕೊಂಡ್ ಮಾಡ್ಕೊತಾರಲ್ಲ ಅವ್ರು. ಹಾ ಬಟ್ಟೆ ಅರಿಬೆ ಸುತ್ಕೊಂಡ್ ಕರಿಂದ ಅವ್ರು ಡೇಟ್ ಕೊಟ್ಟಿರ್ತಾರೆ 22ನೇ ತಾರೀಕು 24ನೇ ತಾರೀಕು ಓಪನ್ ಮಾಡ್ಬೇಕು. ಹಾ 24ನೇ ತಾರೀಕು ಓಪನ್ ಮಾಡಿದಾಗ ಎಲ್ಲಕ್ಕೆಲ್ಲಾನು ಮರಿಯಾಗಿ ಬರುತ್ತೆ ನಮ್ ಎಲ್ಲಕ್ಕೆಲ್ಲ ಮರಿ ಆತ. ಎಲ್ಲಕ್ಕೆಲ್ಲ ಮರಿ ಆದ ನಂತರ ಅವ್ ಮೇವ್ ಕೊಟ್ಕೋದ್ ಬರ್ತಾರ. ಒಂದ್ ಟ್ರೇದಾಗ 50 ಲಿಂಕ್ ಸ್ಟಾರ್ಟ್ ಮಾಡ್ತಾವ್ರ ಅವ್ರು. ಹಾ 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 50 ಲಿಂಕ್ಸ್ ಕಟ್ಟಿದ್ವಿ ಅಂದಾರ ರೀ. ಹ್ಮ್ 2 ದಿವಸ ಅದಕ್ಕೆ ಮೇವ್ ಕೊಡ್ತಾವ್ರಿ. 2 ದಿವಸ ಮೇವ್ ಕೊಟ್ಟ ನಂತರ ಮರುದಿವ್ಸ 2ನೇ ದಿವಸ ಮರಿ ಆದ ಮರುದಿವ್ಸ ಏನ್ ಮಾಡ್ತಾವ್ರಿ ಹಾ ಮತ್ ಬೆಡ್ ಹೊಡೆದ್ ಕೋಳಿ ಕೂಸಲೆ ಹೊರ ಮಾಡ್ಕೋತಾರ ಹಾ ಅಂತ 3ನೇ ದಿವಸ ಈಗ 25 ಮಾಡ್ತಾರ. ಹಾ ಒಂದ್ ಟ್ರೇ 2 ಟ್ರೇ ಮಾಡ್ಕೋತಾರ. ಹಾ 25 ಮಾಡ್ತಾರ ಅಂದ ಅವಾಗ 1ನೇ ಜರ್ಕೊಂಡೈತಿರ ಹಾ 6 ಮೇವ್ ತಿಂದ ಕೇರಂದ 1ನೇ ಜರ್ಕೊಂಡೈತಿ. ಹಾ ಆದ ನಂತರ ಮತ್ತ ಅವಾಗ 24 ತಾಸು ಟೈಮಿಂಗ್ ಕೊಟ್ಟಿರಿಂದ ಹಾ 1ನೇ ಜ್ವರದಿಂದ 2ನೇ ಜ್ವರಕ್ಕೆ ಹೋಗ್ತಾರೆ. ಹಾ 1ನೇ ಜ್ವರದಿಂದ ಸ್ಟಾರ್ಟ್ ಮಾಡಿ ಎಪ್ಸ್ಕೊಳ್ತಾವ್ರ. ಹಾ 1ನೇ ಜ್ವರದಿಂದ ಎದ್ದಾದ ನಂತರ ರೀ ಮೇವ್ ಕೊಡ್ತಾವ್ರ ಮತ್ತ ಮೇವ್ ಅಂದ್ರೆ ಹೆಂಗ್ರಿ ಇವಾಗ ತಳಗಿನ ಬೆಡ್ ಉಳಿಬೇಕಲ್ಲೇ ಮ್ಯಾಲಿನ ಜಾಳಿಗೆ ಒಂದ್ ಹಾಕ್ತಾವ್ರ ಅವ್ರು. ಹಾ ಆ ಜಾಳಿಗೆ ಹಾಕ್ಯಾರ ಮೇವ್ ಆ ಜಾಳಿಗೆ ಮೇಲೆ ಮೇವ್ ಹಾಕ್ತದ್ರಿ ಅಂತ ಮೇವ್ ಎದ್ದು ಬರತ್ತರ. ಹಾ ತಳಗಿನ ಬೆಡ್ ಅಲ್ಲೇ ಉಳಿದ್ರಿ ಹಾ ಕಸ ತಳಗಿನ ಕಸ ಮತ್ತೆ ಹೊರಗೆ ಹೋಗುದು ಮತ್ತ ತಾಜಾದ್ರೊಳಗ ಮತ್ತ ಅವಾಗ ಡಬಲ್ ಮಾಡ್ಕೋತಾರ. 25 12 ಹಾಕೈತ್ರ ಅವಾಗ. ಹಾ 12 ಅದ್ನೇ ಮಾಡ್ತಾವ್ರಿ. ಈಗ 2 ಮೇವ್ ಪಟ್ ಆದ ನಂತರ ಹಾ ಮತ್ 4 ಟ್ರೇಕ ಹಾ 1 ಟ್ರೇ ತಕ್ಕೋತಾವ್ರ ಅವಾಗ. ಹಾ 1 ಟ್ರೇ ತಕ್ಕೋತಾರ ಅಂದ್ರೆ 2 ಲಿಂಕ್ಸ್ ತಕೊಂಡ್ ಅಂದ್ರ ಈಗ ಅದು 10 ಲಿಂಕ್ಸ್ ಉಳಿದಿದ್ರ ಅವಾಗ. ಹಾ 10 ಲಿಂಕ್ಸ್ ಎಲ್ಲಿ ಉಳಿತಂದ್ರ ಈಗ 50 ಲಿಂಕ್ಸ್ 5 ಟ್ರೇ ತಯಾರಾತ್ರ ಅವಾಗ. ಹಾ ರೈಟ್ ಹಾ 5 ಟ್ರೇ ಅವಾಗ ಏನ್ ಮಾಡ್ತೇವೆ ಎಲ್ಲ ಒಂದ ಲೆವೆಲ್ ಇಟ್ಕೊಳಕ್ ಪ್ರಯತ್ನ ಮಾಡೋದು. ಹಾ ಮತ್ತೆ ಒಂದ್ 100 ಲಿಂಕ್ಸ್ ಒಂದ ಲೆವೆಲ್ ಇಟ್ಟಿರ್ತಾವ್ರ. ಒಂದ ಸ್ಟೆಪ್ ಮಾಡ್ತಾವ್ರ. ಹಾ ಒಂದ್ರೊಳಗ ಒಂದ ಕಾರಣಕ್ಕ ಹೈ ಏರ್ಸ್ಕೊಂಡ್ಬಿಡ್ತಾವ್ರ. ಹಾ ಪೈಪ್ ಒಳಗ ಒಂದ್ ಲೆವೆಲ್ ಪೈಪ್ ಇಟ್ಕೊಂಡ್ ಬಿಡ್ತಾರ. ಮತ್ತೊಳಗ ತಪ್ಪಲ ಹಾಕೋದು ಮತ್ತ ಮೇಲೆ ಎಲ್ಲ ಏರ್ಸ್ಕೋದು. ಈ ತರ ಒಂದ್ ಮೇಂಟೈನ್ ಮಾಡ್ಬೇಕ್ರಿ ಅವಾಗ. ಇಲ್ಲಿ ಅಲ್ಲಿ ಮಾಡಾಕೋ ಬರಂಗಿಲ್ಲ. ಒಂದ್ ಲೆವೆಲ್ ಇಟ್ಟ ಒಬ್ರಿಗೆ 100 ಲಿಂಕ್ಸ್ ಕೊಟ್ಟಾರ ಕರೆಕ್ಟ್ ಆಗಿ 100 ಲಿಂಕ್ಸ್ ಹೋಗ್ಬೇಕು. ಈ ತರ ಮಾಡಿ ಕೊಡ್ತಿರ್ತಾವ್ರ ರೈತರಿಗೆ. ಈಗ ನೀವು ರೈತರಿಗೆ ಡಿಸ್ಪ್ಯಾಚ್ ಕೊಡ್ತಿರಲ್ಲ ಎಷ್ಟನೇ ಇದಕ್ಕ ನಿಮ್ಮ ಇದು ಏನಕ್ಕ ಹೇಳ್ರಲ್ಲ ನೀವು ಮರಿ ತಂದಿಲ್ ತಯಾರು ಮಾಡಿದ್ ಬಳಕ್ರಿ ಎಷ್ಟನೇ ದಿವ್ಸಿಗೆ ನೀವು ಅಂದ್ರೆ ಎಲ್ಲಾ ರೆಡಿ ಆದ ಬಳಕ ಡಿಸ್ಪ್ಯಾಚ್ ಎಷ್ಟನೇ ದಿವ್ಸಿಗೆ ಆದೈತ್ರಿ? 5ನೇ ದಿವಸಿಗೆ ನಾವು 1ನೇ ಜ್ವರ ಯಾವ್ದೈತ್ರಿ 4ನೇ ದಿವಸಿಗೆ ಜ್ವರ ಕೂತಿರೈತ್ರಿ. 5ನೇ ದಿವಸಿಗೆ ಮುಂಜಾನೆ ಬೆಳಿಗ್ಗೆ ಮೇವ್ ಕೊಟ್ಟು ಅಂದ್ರ ಈಗ 5, 6, 7 3 ದಿವಸನಾಗ ಜ್ವರ ಕೊಂಡಿದ್ರಿ. 7ನೇ ದಿವಸಿಗೆ ಜ್ವರ ಕೊಂಡಿದ್ರಿ. 7ನೇ ದಿವಸ ಕೂತಾರ 8ನೇ ದಿವಸಿಗೆ ನಮ್ಮಲ್ಲಿ ಇರೈತ್ರಿ. 9ನೇ ದಿವಸಿಗೆ ಒಳ ಮೇವ್ ತಿಂತೈತ್ರಿ. 9ನೇ ದಿವಸಿಗೆ ಅವ್ರು ರೈತರು ಕೊಡ್ತೇವ್ರ. ನಾವು 9ನೇ ದಿವಸಿಗೆ ಅವ್ರು ಕೊಡ್ತಾರೆ ರೈತರು ಕೊಡ್ತೇವ್. ದೂರ ಇರ್ತಂದ್ರೆ 8ನೇ ದಿವಸಿಗೆನ ಸುಣ್ಣ ಹೊಡೋದು ಮರುದಿವಸ ಸುಣ್ಣ ಹೊಡೋದು ಕಳಿಸಿ ಬಿಡ್ತಾವ್ರಿ. ಅಲ್ಲಿ ಹೋಗಿ ಮುಂಚಿತವಾಗಿ ಕಳಿಸ್ತಾವ್ರ. ತಿನ್ನೋ ದಿನ ಮುಂಚಿತವಾಗಿ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಕೊಟ್ಟಂತಾರ. ಅವರೆಲ್ಲ ಒಳಗೆ ಹೋಗಿ ಇಟ್ಕೊಂಡು ಮಾಡಿದಂತ ತಪ್ಪಲ ಕೊಡಾಕ್ ಮಾಡ್ತಾರ ಅವ್ರು. ಹುಳ 2ನೇ ಜ್ವರ ಕೂತಾದಂತರ 24 ತಾಸಿಗೆ ಮೇವ್ ಕೊಡ್ಬೇಕ್ರಿ. 24 ತಾಸಿಗೆ ಮೇವ್ ಹಾಕಬೇಕ್ರಿ. 28 ತಾಸಿಗೆ ಮೇವ್ ಕೊಡಬೇಕ್ರಿ. ಒಂದ್ ಕ್ಲೈಮೇಟ್ ಇರೋದ ಒಂದ್ 2-3 ತಾಸ ಹಚ್ಚಾಕ್ ಟೈಮ್ ತಗೋತ್ರಿ. ಅವಾಗ ಹೇಳಕ್ ಮೇವ್ ತನಕ ಒಂದ್ ಸ್ವಲ್ಪ ಟೈಮಿಂಗ್ ಒಮ್ಮೆ ತಂಡಿ ದಿವಸ. ಈಗ ರೀ 24 ತಾಸಿನಾಗ ರೀ ಎಷ್ಟ್ ಸಲ ಮೇವ್ ಚೇಂಜ್ ಎಷ್ಟ್ ಸಲ ಮಾಡ್ತೀರಿ ಮೇವ್ರಿ? ಅದ್ರದ್ ಒಂದ್ ಟ್ರೇ ಅನ್ನ ನೀವು ತೋರ್ಸಿದ್ರಲ್ಲನ ಒಂದ್ ಟ್ರೇದಾಗ ರೀ ಮೇವ್ ಎಷ್ಟ್ ಸಲ ಚೇಂಜ್ ಮಾಡ್ಬೇಕ್ರಿ 24 ತಾಸಿನಾಗ? 24 ತಾಸಿನಾಗ ಮೇವ್ ಹಾಕೋದ್ರಿ 2 ಸಲ ಮೇವ್ ಕೊಡ್ತೇವ್ರ ನಾವು. 2 ಸಲ ಮುಂಜಾನೆ ಬೆಳಗ್ಗೆ ಕೊಟ್ಟು ಅಂದ್ರ ಈಗ 12 ತಾಸಿಗೆ ಮತ್ತೆ ಸಂಜೆ ಕೊಡ್ತೇವ್ರ. ಮತ್ತ ಅದನ್ನ ಮುಂಜಾನೆ ತೆಗಿಬೇಕ್ರಿ? ಅದನ್ನ ತೆಗಿಯಂಗಿಲ್ರಿ. 3 ದಿವಸಕ್ಕೊಮ್ಮೆ ತೆಗಿತಿರ್ತೇವ್ರ ನಾವು. 3 ದಿವಸ ಮೇವ್ ಇರತ್ರಿ. 3 ದಿವಸ ಅಂದ್ರೆ 6, 7 ಮೇವ್ ಆದ ನಂತರ ಚೇಂಜ್ ಮಾಡ್ಕೊತಿರ್ತೇವೆ. ಈಗ ರೈತರು ಕೊಡೋತ್ನಾಗ ನಾವು ನಮ್ಮಲ್ಲಿ ಕೊಡೋತ್ನಾಗ ಒಂದ್ ಜಾಳಿಗೆ ಹಾಕಿ ಆ ಜಾಳಿಗೆ ತೆಗೆದು ಕೊಡ್ತಿರ್ತೇವೆ. ಅಥವಾ ಅದ ಬಾಕ್ಸ್ ಅದ ಪೇಪರ್ ಅಂತ ತೆಗೆದು ಅವ್ರು ಇಟ್ಕೊಂಡ್ ಅವ್ರ ಕಸ ತೆಗೆದು ಹೋಗೋದು ಮ್ಯಾಲ ಹುಳ ಹಾಕೋತ ಹೋಗ್ಬಿಡ್ತಾರ ಅವ್ರು. ಆ ತರ ಒಂದು ಸಿಸ್ಟಮ್ಯಾಟಿಕ್. ಅಂದ್ರ ಅಣ್ಣ ರೀ ನೀವು ಮೊದಲ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದ ಈಗ ದೊಡ್ಡ ಹುಳ ಅಂದ್ರಲ್ಲ ಅಣ್ಣ ಅದ ನೀವು ಮರಿ ಈಗ ಸಾಕಿ ಮರಿ ತಯಾರು ಮಾಡಿ ರೈತರಿಗೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಿರಂಗಿಲ್ಲ. ನೀವು ಸ್ವಂತ ನೀವು ರೇಷ್ಮೆ ಗೂಡು ತಯಾರು ಮಾಡಿ ನೀವು ಕೊಟ್ಟಿರ್ತೇವೆ. ಅದನ್ರಿ ಆತರ ಈಗ ರೈತರಿಗೆ ಹೊಸವಾಗಿ ಈಗ ನಿಮ್ ಕಡೆ ಮರಿ ಓದ್ ಬಳಕ್ರಿ ನಿಮ್ಗ ಅದೊಂದ್ ಸ್ವಲ್ಪ ಮಾಹಿತಿ ಹೇಳ್ರಲ್ಲ. ಅಂದ್ರ ರೈತರು ಹೊಸವಾಗಿ ಯಾರೇ ನಿಮ್ ಕಡೆ ಒಯ್ಯಾಕ್ ಬಂದ್ರ ಬಿ ಹೊಸವಾಗಿ ಬಂದಿರ್ತಾರ್ರಿ ಅವ್ರಿ ಡೈರೆಕ್ಟ್ ಮರಿ ಓದ ನಿಮ್ ಕಡೆ ಒಯ್ತಾರ್ರಿ. ಅವ್ರಿಗೆ ಮುಂದಿನ ಪ್ರೊಸೆಸ್ ಗೊತ್ತಿರಂಗಿಲ್ರಿ. ಅದ್ರ ಬಗ್ಗೆ ಸ್ವಲ್ಪ ನೀವು ರೈತರಿಗೆ ನಮ್ಮ ರೈತರು ಕೇಳ್ತಿರ್ತಾರ. ನಾವು ಹೊಸವಾಗಿ ಮಾಡಿದೇನ್ರಿ ಈ ಸಲ ನನಗೆ ಮಾಹಿತಿ ಕೊಡ್ಬೇಕ್ರ ಅವರ. ಹೋದ್ಮೇಲೆ ಇಲ್ಲಿಂದ ನಂತರ ಪಟ್ ಅಂತಾರೆ ಮಾಡ್ತಾವ್ರ. ಅವರಿಗೆ ವಿಜೇತ ಪೌಡರ್ ಹೊಡೋದ್ ಮೇವ್ ಹಾಕ್ಬೇಕು. ನಾವು ವಿಜೇತ ಪೌಡರ್ ಹೊಡೋದ್ ನಾವು ಜ್ವರದಿಂದ ಈ ಟೈಮ್ ಕೇಳ್ತಾವ. ಈ ಟೈಮ್ ಮೇವ್ ಹಾಕ್ತೈತೆ ಟೈಮಿಂಗ್ ಹೇಳ್ಕೊಟ್ಟಿರ್ತಾರ. 60 ಮುಂಜಾನೆ 9 ತಪ್ಪಲ ಹಾಕಿರ ಸಂಜೆ ಮತ್ತೆ 8-9 ನಾವು ತಪ್ಪಲ ಹಾಕ್ಬೇಕು. ಸಂಜೆ 8-9 ತಪ್ಪಲ ಹಾಕಿರಿ ಅವಾಗ ಮೇವ್ ತಿಂದ ಹಾಕಿದಂತರ ಕಿಟಕಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಮೇವ್ ತಿಂದ ಎಲ್ಲ ತಿಂದಾದ್ರೆ ಬೆಳಿಗ್ಗೆ ಒಂದ್ ಕಿಟಕಿ ಓಪನ್ ಮಾಡ್ಕೋಬೇಕು. ಈ ತರ ಗಾಳಿ ಬೆಳಕ ಕೊಡ್ಬೇಕಂತ ಹೇಳ್ತಿರ್ತಾರ ಅವ್ರನ್ನ. ಅಂತ ಅದು 6ರಿಂದ 7 ಮೇವ್ ತಿಂದ ಜ್ವರ ಕುಂತಿರೋದ್ರಿ. ಅದು 3 ಜ್ವರ ಕೊಂಡ್ಬೇಕಾರ ಈಗ 7 ಮೇವ್ ತಿಂದ ಜ್ವರ ಕೊಂಡೈತ್ರಿ. ಯಾವ ದಿವಸದಾಗ ಮಳೆಗಾಲ ದಿವಸದಾಗ 6ರಿಂದ 7 ಮೇವ್ ತಿಂತ. ಬ್ಯಾಸಿಗೆ ದಿವಸದಾಗ 6 ಮೇವ್ ತಿಂದ ಜ್ವರ ಕೊಂಡೈತ್ರಿ. ಅಥವಾ ಮಳೆಗೆ ಚಳಿಗಾಲದಾಗ ಥಂಡಿ ದಿವಸ ಏನ್ ಮಾಡಿದ್ರದ
ಎಂಟು ಮೇವು ತಿನ್ನೋ ಚಾನ್ಸಸ್ ಇರೋದ್ರಿ ಇರ್ತಿದ್ರಿ. ಹಾ ಹಾ ಎಂಟು ಮೇವು ತಿಂದ ಜ್ವರ ಕುಂದೈತ್ರಿ. ಅವಾಗ ಏನ್ ಕೇಳ್ತಾರ, ನಾವು ಏನೋ ಸ್ವಲ್ಪ ಮೇವು ತಿಂದಿಲ್ಲ, ಮೇವು ತಿನ್ಬೇಕಾಗೈತಿವ, ಹಾ ಜ್ವರ ಕೂತಿಲ್ಲ ಅಂತ ಕೇಳ್ತಿರ್ತಾರ. ಅವಾಗ ಹಾ ಇನ್ನು ಚಳಿಗಾಲ ತಂಡಿ ಇರೋದ್ರಿಂದ ಸ್ವಲ್ಪ ಹೆಚ್ಚು ಮೇವ್ತಿರ್ತಾವ. ಅವಾಗ ಹಾ ಹಾ ಇನ್ನೂ ಮೇವು ಹಾಕಿರ್ತಿರ್ತಾವ. ಮತ್ತ ಹಾ ಎಲ್ಲ ಪೂರ್ಣ ಮೂಗ್ ಚೂಪಾಗಿ ಜ್ವರ ಕುಂಡ್ತಾವ್ರ. ಅವಾಗ ಹಾ ರೈತರಿಗೆ ಹೇಳ್ತಾವ, ಹ್ಮ್. ಮೂಗ್ ಚೂಪಾಗಿ ಕೂತದ, ಜ್ವರ ಕೂತದ, ಹಾ ಸ್ವಲ್ಪ ಗಾಣದಿನ ಕಲರ್ ಮಿನ್ಸಿದೈತಿ ಹುಳ. ಅವಾಗ ಹಾ ಹಾ ಎದ್ದು ಹುಳ ಏನ್ ಮಾಡಿದ್ರದ, ಸ್ವಲ್ಪ ಕಪ್ಪಾಗಿ ಪರಿ ಕಳಿಸಿ ಹಾ ಹೇಳ್ತಿರತ್ರ. ಮೂಗ್ ಕಸಾದ ಆಕೈತಿ, ಸ್ವಲ್ಪ ಮೂಗ್ ಮಟ್ಟೆ ಆಕೈತ್ರಿ. ಅವಾಗ ಹಾ ಹಾ ಮೂಗ್ ಮಟ್ಟೆ ಆದದ್ದ ಹುಳ ಜ್ವರದಿಂದ ಎದ್ದದ, ಹಾ ಮೂಗ್ ಸಣ್ಣದ ಜ್ವರ ಕೂತದ. ಕೂತದ. ಈ ತರ ರೈತರಿಗೆ ಒಂದ್ ಗೈಡೆನ್ಸ್ ಕೊಡ್ತಾವ್ರ. ಹಾ 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 ಅಂದಾಗ ಅವಾಗ ಗೊತ್ತಾಕೈತಿಲ್ಲ, ಹಾ ಗೊತ್ತಾಗಂಗಿಲ್ಲ. ಹಾ ಪರಿ ಕಳಿಸಿ ಮೂಗ್ ಮಟ್ಟೆ ಆಗಿರತ್ತೆ ಹಾ ಜ್ವರದಿಂದ ಎದ್ದ ಹುಳ. ಹಾ ಒಂದ್ ಜ್ವರ ಒಂದು ಮೂಗ್ ಮಟ್ಟದ, ಎರಡ್ ಮೂಗ್ ಮಟ್ಟದ ಕಾಣದ ಕಾಣದಂದ್ರ ಏನ್ ಮಾಡ್ತಾವ್ರ ನಾವ್ ಅವಾಗ ಅವ್ರಿಗೆ ಸುಣ್ಣ ಹೊಡೆದ್ ಹೇಳ್ತಾವ ರೈತರಿಗೆ. ಹಾ ಹಾ ಏಕಕಾಲಕ್ಕೊಮ್ಮೆ ಮೇವ್ ಬಿಡ್ಬೇಕ್ರ. ಹಾ ಹಾ ಇನ್ನ ಒಂದೊಂದ್ ಯಾವ ತಿನ್ನೋದು ಇದ್ರು ನಡೀತಿರ. ಅನಾರಿ ನೀವ್ ಈಗ ಹೇಳ್ರಿ ಡಿಫ್ರೆನ್ಸ್ ಎರಡು ನಮ್ನಿ ಹೇಳ್ರಿ. ಈಗ ಈಗ ಒಂದ್ ಟ್ರೇದಾಗ ರೈತರ ಇವು ಇದನ್ನ ಹಾಕಿರ್ತಾರ ರೇಷ್ಮೆ ರೀ. ಒಂದ ಟೈಮ್ ಎಲ್ಲಾ ಒಮ್ಮೆ ಜ್ವರಕ್ಕ ಕುಂಡಬೇಕ್ರಿ. ಎಲ್ಲಾ ಒಮ್ಮೆ ಕುಂಡಬೇಕಾದ್ರ ಅವು ಹೆಂಗ ಅಂದ್ರ ಅವ್ರಿಗೆ ರೈತರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ಕನ್ಫ್ಯೂಸ್ ಅಂದ್ರೆ ಈಗ ಮೂಗ್ ಒಂದೊಂದ್ ಏನ ಮೂಗ್ ಮಟ್ಟೆ ಆಗೋದ್ ಕೈಲ ಸುಣ್ಣ ಹೊಡ್ಯಾಕ್ ಹಚ್ಚಿರ್ತಾವ್ರಲ್ಲ, ಅವಾಗ ಈ ಮೇವ್ ತಿನ್ನೋದೊಂದ್ ಇದ್ರ ಬಿಡಿಸ್ಬೇಕಾರ ಅದನ್ನ. ಅದ್ ಬಿಡ್ಸೋದ್ ಹೆಂಗ್ರಿ ಅದು? ಬಿಡಿಸಿದ್ರೆ ಸುಣ್ಣ ಹೊಡೆದ್ ಬಿಟ್ಟಾರ ಮೇವ್ ಆಟೋಮೆಟಿಕ್ ತಿನ್ನೋದು ಬಂದ್ ಮಾಡ್ತಾವ್ರಿ. ತಪ್ಪಲ ಮೇಲೆ ಸುಣ್ಣ ಹೊಡೆದ್ರು ನಾವೀಗ, ತಪ್ಪಲ ಮೇಲೆ ಧೂಳ ಆಗಿಬಿಡಿದ್ರ ಅದಕ್ಕೆ. ಧೂಳ ಆತರ ಮೇವ್ ತಿನ್ನೋದ್ ಬಿಡಿದ್ರ ಎಲ್ಲಾನ ಜ್ವರಕ್ ಬಂದ್ ಬಿಡ್ತಾವ್ರಿ. ಎಲ್ಲಾನ ಜ್ವರ ಕೂತ್ ಬಿಡಿದ್ರ ತಿನ್ನಂಗಿಲ್ರಿ ಮೇವ್. ಅದ ಜ್ವರ ಮುಂದ್ ಎದ್ದ ಧೂಳಾನು ತಿನ್ನಂಗಿಲ್ರಿ. ಇದ ಏನೋ ಒಂದೊಂದ್ ಎಲ್ಲರೂ ಮಿಸಿ ಆಡೋಕೈತಿರ, ಅದು ಒಂದ್ ತಾಸ 2 ತಾಸನ್ಯಾಗ ಕೂತ್ ಬಿಡಿದ್ರ ಜ್ವರ ಕೂತ್ ಬಿಡಿದ್ರ. ಜ್ವರ ಕೂತ್ ಬಿಡ್ತಾರ, ಒಂದೇ ಲೆವೆಲ್ ಉಳಿದಿದ್ರ. ಅವಾಗ 3ನೇ ಜ್ವರ ಎದ್ದ ಮೇವ್ ಹಾಕೋತ್ನ್ಯಾಗ ಆದ್ರೂ ರೀ ಎದ್ದ ಎಲ್ಲಾ ಒಮ್ಮೆ ಮೇವ್ ಕೊಡ್ಬೇಕ್ರಿ. ನೀರ್ ಹಾಕದಾಗ ಒಮ್ಮೆ ಕೊಡೋದು, ಅದ್ 2 ತಾಸ ಬಿಡೋದ್ ಕೊಡೋದು ನೋಡಂಗಿಲ್ಲ. ಎಲ್ಲಾನು ಒಮ್ಮೆ ಒತ್ತಾಟಿಗೆ ಮೇವ್ ಕೊಡ್ಬೇಕಾರ. ಒಮ್ಮೆ ಮೇವ್ ಕಡ್ಕೊಂಡ್ ಒಮ್ಮೆ ಕೊಡ್ಬೇಕಂತ ಹೇಳ್ತಾವ ರೈತರಿಗೆ. ನಾವು ಹಿಂದ ಮುಂದೆ ಮೇವ್ ಹಾಕೋದು, ಒಮ್ಮೆ ಹಾಕಿ ಬಿಟ್ಟು ಹೋಗೋದು ನೋಡಂಗಿಲ್ಲ. ಒಮ್ಮೆ ಮೇವ್ ಕೊಡೋದು, ಒಟ್ಟ ತಾಸ ಇರ್ದಾಶ ಮೇವ್ ಹಾಕೋದು ಮುಗಿಸ್ಬೇಕ್ರ ಅದನ್ನ. ಮತ್ತ ಹಾಗೆ ಸಂಜೆ ಹಾಕೋದ್ ಕುಂಡ್ರಂಗಿಲ್ಲ ಅದನ್ನ. ಈಗ ಹಾಕಿ 2 ತಾಸ ಹಾಕಿ ಬಗೆಹರಿಸಿ 1.5 ತಾಸ ಬಗೆಹರಿಸ್ಬೇಕ ಅದನ್ನ. ಅದಾನಂತರ ಮತ್ತೆ ಸಂಜೆ 7-8 ಗಂಟೆಗೆ ಟೈಮಿಂಗ್ ಏನ್ ಮೇವ್ ಕೊಡ್ತಾರಲ್ಲ, ಮುಂಜಾನೆ 8 9 ಸಂಜೆ ಕೊಡ್ತಾರ, ಸಂಜೆ 8-9 ಮೇವ್ ಕೊಡ್ಲಿ ಅವ್ರು. ಮತ್ತೆ ಅದಾನಂತರ ಮತ್ತೆ ಮುಂಜಾನೆ ಬೆಳಿಗ್ಗೆ ಕುಡಿದ್ರ. ಈಗ ಒಮ್ಮೆ ಜ್ವರಕ್ ಕೂತು ಅಂದ್ರ, ಈಗ ರೈತರಿಗೆ ನೀವು ಹೇಳ್ರಿ ಜ್ವರಕ್ ಕೂತು ಅಂದ್ರ ರೀ ಅವ್ ಟೈಮಿಂಗ್ ಅವ್ ಹೇಳ್ತಾವ, ಎಷ್ಟ ತಾಸಿಗೆ ಅಥವಾ ದೂಸ್ತು ಗಟ್ಲೆ ಇಷ್ಟ ಟೈಮ್ ಹೇಳ್ತಾವ್ರ ನಾವು. ಇವತ್ ಸಂಜೆ 6 ಗಂಟೆಗೆ ಸುಣ್ಣ ಹೊಡೆದ ಅಂದ್ರ ನಾಳೆ ಸಂಜೆ 6 ಗಂಟೆಗೆ ಮೇವ್ ತಗೋ ಚಾನ್ಸಸ್ ಬಂದಿರತ್ರ. ಅಂದ್ರೆ 24 ತಾಸು ಮಲಗ ಕೂತ ಬಿಟ್ಟಿರ್ತಾರ. ಅವಾಗ ಅದು ಎದ್ರುನು, ಅವಾಗ ಎಲ್ಲಾ ಎದ್ರುನು ಟೈಮಿಂಗ್ ಮತ್ ಸಂಜೆ ಕಣ ಕೊಡ್ಬೇಕಾರ. ಸಂಜೆ ಕೊಡ್ಬೇಕು. ಒಮ್ಮೆ ಚಳಿಗಾಲದಾಗ ಕುಂಡಂಗ ಇದಾಗಂಗಿಲ್ರ, ಅದಕ್ಕೆ ಹೇಳಂಗಿಲ್ರ. ಅವಾಗ 30 ತಾಸ 36 ತಾಸ 34 ತಾಸ ಟೈಮಿಂಗ್ ಕೊಡ್ಬೇಕ್ರ ಅವಾಗ. ಅಂದ್ರ ಮತ್ ಅವಾಗ ಒಂದ್ 12 ತಾಸ ಟೈಮಿಂಗ್ ಹೆಚ್ಚು ತಗೋತಾರ. ಈಗ್ರಿ ಜ್ವರದಿಂದ ಅವು ಹೇಳ್ತಾರಲ್ಲ, ಅವಾಗಾದ್ರ ಬಿ ನಾವು ಸ್ವಚ್ಛ ಅದ ಪೈಲಾದ್ಯಾನ ಎದ್ದಿರ್ತಿದ್ ನಾವು ಸುಣ್ಣ ಹೊಡೆದ್ ಮೇವು ಆಗ್ಲಿ ಅಲ್ಲ ಅದನ್ನ ಸ್ವಚ್ಛ ಮಾಡಿ ಅದ್ರ ಮ್ಯಾಲ ತಪ್ಪಲ ಹಾಕ್ಬೋದ್ರಿ ನಾವು. ಅದ್ರ ಮ್ಯಾಲ ತಪ್ಪಲ ಹಾಕಿ ಅಂದ್ರೆ ಅವಾಗ ನಾವಾಗ ಏನಕ್ಕೆ ತೆಗಿಯೋದು ಹಾಕ್ಬಹುದ್ರಿ. ಅದ್ರೊಳಗಿನ ಬೆಡ್ ಇದ್ರೊಳಗೆ ಮ್ಯಾಲಿನ ಕಂಟೆ ತೆಗದ ತಾಜಾ ಕಂಟೆ ತೆಗದಿ ಕಟ್ಟಿ ತಗೋಬಹುದು, ತಳಗಿನ ಬೆಡ್ ತೆಗೆದು ಹೋಗಿಬಹುದ್ರಿ. ಕೆಲವೊಂದ್ ಏನ್ ಮಾಡ್ತಾರು ರೈತರ, ಬಾಳ ಹುಳ ಇಟ್ಟಿದ್ರ ತೆಗಿಯಾಕ ಆಗಂಗಿಲ್ರಿ. ಬಾಳ ಹುಳ ಇಟ್ಟಿದ್ರ ಮನಿ ಬ್ಯಾಡ ಬೇಕಾಗ್ತೈತಿ, ರ್ಯಾಕ್ಗಳು ಜಾಸ್ತಿ ಬೇಕಾಗ್ತಾವು, ಯಾಕೆ ಹಾಳ್ಬೇಕಾಗ್ತಾವು. ಈ ಕಸ ತೆಗಿಯೋದ್ರಿಂದ ಇದಾಗಂಗಿಲ್ಲ. ಯಾಕ ಆಗಂಗಿಲ್ಲ ಅಂದ್ರಿ, ಇದ್ರಿಗೆ ವಾಸ ಕೆಂದುಳ ಇದನ್ನ ತೆಗಿಯೋದ್ರಿಂದ ಎಬ್ಸಾಡೋದ್ರಿಂದ ಸೈಡ್ ಹುಳಕ್ ಇಫೆಕ್ಟ್ ಆಕೈತಿ. ಸ್ಮೆಲ್ ಬರಾಕ್ ಚಲೋ ನೋಡೈತಿ. ಇಕ್ಕಿ ಹಾಕಿದ್ದ ಇದ ಸುಣ್ಣ ಹೊಡ್ಕೋತ ಹೋದ್ರ ತಳ್ ಕೂತ್ ಬಿಟ್ಟಿದ್ರಿ. ಅದ ಮ್ಯಾಲ ಸುಣ್ಣ ಹಾಕಿರೈತ್ರಿ, ಸ್ಮೆಲ್ ಬರಂಗಿಲ್ರಿ ಅದು. ಈಗ ಹಿಕ್ಕಿದ ಮತ್ತ ಏನೋ ಬೆಡ್ದ ಸ್ಮೆಲ್ ಬರಾಕ್ ನೋಡೈತ್ರಿ. ಅದ ಸಾಕ್ಪದಿ ಅಂದ್ರ ಅದರಿಂದ ತೆಗಿಬಾರ್ದ, ಎಲ್ಲಾನು ಒಮ್ಮೆ 24 ತಾಸು ಸುಣ್ಣ ಹೊಡ್ಕೊಟ್ ಹೋಗ್ಬಿಟ್ಟಿದ್ರಲ್ಲ, ಅದ್ರ ರೋಗಾನ ಹೋಗಿ ಸುಡ್ಕೋತ ಹೋಗ್ತಿರೈತ್ರಿ. ಅದ್ ಮ್ಯಾಲ ಸುಣ್ಣ ನಾವು ದೂಸ್ಬಿಟ್ಟು ಸುಣ್ಣ ಹೊಡ್ಯಾಕ ಹೇಳಿರ್ತೇವ್ರ ಅವ್ರು. ಈಗ 4ನೇ ಜ್ವರ ಎದ್ದಂತಾರೆ ಮಾಡ್ತಿರು, ಒಂದ್ ದಿವಸ ಅವತ್ ಚಂಜಳಿ ಎಬ್ಸು ಮುಂದ ಬೀಜ ಹೊಡೆದ್ ಮೇವ್ ಹಾಕಿ ಹೇಳಿರ್ತೇವ್ರ ನಾವು. ನಂತರ ಮರುದಿವ್ಸ ಏನ್ ಮಾಡ್ತೇವು, ಅದಕ್ಕೊಂದ್ ಸುಣ್ಣ ಕೊಡ್ರಿ ನೀವು. 24 ತಾಸ ಆದ ನಂತರ ಏನ್ ಮಾಡಿರ್ತೇವು, ಸುಣ್ಣ ಕೊಟ್ಟ ಮೇವ್ ಹಾಕ್ತಾರ. ಸುಣ್ಣ ಕೊಟ್ರ ತಳಗಿಂದ ತಪ್ಪಲ ಸುಮಾರು ತಪ್ಪಲ ಹಂಗ ಬಾಡಿ ತಪ್ಪಲ ಬಿಡ್ತೈತ್ರಿ. ಅದ ಮ್ಯಾಲ ತಾಜಾ ತಪ್ಪಲ ತಾಜಾ ಮೇವ್ ತಿನ್ನಾಕ್ ಚಲೋ ಮಾಡಿದ್ರಿ. ಅದ ತಾಜಾ ಮೇವ್ ತಿನ್ನಾಕ್ ಚಲೋ ಸ್ಟಾರ್ಟ್ ಮಾಡಿತ್ತಂದ್ರ ಹಂಗೆ ಮ್ಯಾಲ ಹೋಗಿ ಬಿಡದ್ರಿ. ಅದ ಅಂತವ ಏನ್ ಮಾಡ್ತ್ರಿ, ಅದ 6 ದಿವ್ಸ ಆಗ್ಲಿ 6 ದಿವ್ಸ 12 ಮೇವ್ ತಿಂದ ನಂತರ್ರಿ ಹುಳ ಗೂಡ್ ಕಟ್ಟಾಕ್ ಬೆಳಿತಾರ, ಸ್ಯಾಂಪಲ್ ಬೆಳಿತಾರ. ಅವಾಗ ಬಾಯಿಲೆ ಎಳೆ ಬಿಡಾಕ್ ಚಲೋ ಮಾಡ್ತಾರ, ಮೊತ್ತಿ ಹಚ್ಚಾಕ್ ಚಲೋ ಮಾಡ್ತಾರ. ರೈತರಿಗೆ ಹೇಳ್ತಾವ ಬಾಯಿಲೆ ಎಳಿ ಬಿಡಾಕ್ ಚಲೋ ಮಾಡಿತ್ತಂದ್ರ ಒಂದ್ 10 ರಿಂದ 20 ಸಿಕ್ಪೆಟ್ಟಿಗೆ ಮೊದಲ ಆರಿಸಿ ತೆಗದೊಂದ್ ಒಂದ್ ಚಂದ್ರಕೆದಾಗ ಒಪ್ಪರ್ದ ಹೇಳ್ತಾರ. ಪೈಲ್ ನಮಗಾರನು ಅವ್ರ ಸಾಹೇಬ್ರು ಹೇಳಿದನ ನಾವ್ ಅವಾಗ ಏನ್ ಮಾಡ್ತಿದಾರೆ, ಒಂದ್ ಸೈಡ್ ಒಪ್ಪರ್ ಸೈಡ್ ಒಂದ್ ಚಂದ್ರಕೆ ತಗೋದು ಹೋಗೋದು, ಅದ್ರೊಳಗ ಒಂದ್ 100 ಹುಳ ಆಗಲಿ, 100 ಹುಳ 200 500 ಹುಳ ಹಿಂಗ್ ತೆಗದ್ ಆರಿಸಿ ಹಾಕೋದ್ರ. ಆದ ನಂತರ ಏನ್ ಮಾಡ್ತಿದ್ವು, ಅವಾಗ ಇಷ್ಟೊಂದ್ 4ನೇ ಭಾಗ ಹಣ್ಣಾಗಿ ಬರಾಕೈತಂದ್ರ ಏನ್ ಮಾಡ್ತಿದ್ವಿ, ಅವಾಗ
ಮತ್ತ ಪ್ಲಾಸ್ಟಿಕ್ ಚಾರ್ಕ ಎಲ್ಲ ರೆಡಿ ಇಟ್ಕೊಂಡ್ ಕೇರಿಂದ ಒಂದ್ರ ಮೇಲೆ ಒಂದು ಅವಾಗ ಪ್ಲಾಸ್ಟಿಕ್ ಚಾರ್ಕ ಹೋಗ್ಬಿಡೋದು ಹಾ 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 ರ್ಯಾಕ್ ಸಿಸ್ಟಮೆಟಿಕ್ ಅದ್ರೊಳಗೆ ಪ್ಲಾಸ್ಟಿಕ್ ಚಾರ್ಕ ಇಟ್ಬಿಟ್ಟು ಆಟೋಮೆಟಿಕ್ ತನಿಖಲ್ ಮೇಲೆ ಹತ್ತಿ ಅವಾಗ ಗೂಡ್ ಕಟ್ಟೋದ್ರ